ಸ್ವಲ್ಪ ಮಧ್ಯಾಹ್ನ ಆಯ್ತಾ ಬಂತು. ಊಟ ಮಾಡಿದ್ಮೇಲೆಲ್ಲ ಸುಖೀ ಭವ ಅಂತ ಅಂದೇ ಅಂತೀರ, ಯಾಕೆಂದ್ರೆ ಪ್ರೊಡ್ಯೂಸರ್ ಊಟ ಅರೇಂಜ್ ಮಾಡಿಸಿದ್ರೆ ಸರ್. ಖಂಡಿತ ಊಟ ಸಿಕ್ಕಿದ್ಮೇಲೆ ಸುಖೀ ಭವ ಆಗೇ ಆಗುತ್ತೆ. ಒಂದು ಖುಷಿ ಏನಂದರೆ ಪ್ರೊಡ್ಯೂಸರ್ ನೋಡಿದ ತಕ್ಷಣ ನಮ್ಗೆ ಅನ್ಸೋದು ಸುಖೀ ಭವ ಅಂತ, ಡೈರೆಕ್ಟರ್ ನೋಡಿಸಿದ ತಕ್ಷಣನೇ ಸುಖೀ ಭವ, ಹೀರೋ ನೋಡಿದ ತಕ್ಷಣ ಸುಖೀ ಭವ, ಹೀರೋಯಿನ್ ನೋಡಿದ ತಕ್ಷಣ ಸುಖೀ ಭವ. ಆದರೆ ಹೀರೋಯಿನ್ ಅವ್ರ ಜೊತೆ ನಮ್ದೇನು ಕಾಂಬಿನೇಷನಲ್ಲಿ ಇಲ್ಲ, ಆದ್ರೆ ಇಲ್ಲಿ ನೋಡಿದ ತಕ್ಷಣ ಸುಖೀ ಭವ ಅನಿಸ್ಬಿಡ್ತು. ಅಣ್ಣ ನಾನು ಕೂತಿಲ್ಲ, ಗ್ರಹಚಾರನೇ ತಂದು ಕೂರಿಸ್ಬಿಡ್ತು. ಖುಷಿ ಅಣ್ಣ. ಆಮೇಲೆ ಯೋಚನೆ ಮಾಡ್ದೆ, ಓ ಹೀರೋಯಿನ್ ಪಕ್ಕ ಬಂದು ಕೂತ್ಬಿಟ್ಟಿದ್ದೀನಲ್ಲ ಅಂತ. ನಾನಿಲ್ಲ, ನಾನು ಪ್ರೊಡ್ಯೂಸರ್ ಪಕ್ಕ ಕೂತಿದ್ದೆ, ಅದಕ್ಕೆ ದೂರದಲ್ಲಿ ಇಲ್ಲಿ ಕಳ್ಸೋರೆ. ಆದರೂ ಖುಷಿ ಆಯಿತು. ಸೆಕೆಂಡ್ ಹೀರೋಯಿನ್ ನೋಡಿದ್ರು ಸುಖೀ ಭವ ಆಗ್ತಾ ಇದೆ. ಆಮೇಲೆ ನಮ್ಮ ಜಗ್ಗಿ ಸುಖೀ ಭವ, ಮತ್ತು ಗೌರವ್ ಶೆಟ್ಟಿ ಸುಖೀ ಭವ, ಆಮೇಲೆ ನಮ್ಮ ಹೀರೋ ಮಹೇಂದ್ರ ಸರ್ ಸುಖೀ ಭವ, ಡೈರೆಕ್ಟ್ರು ಅಷ್ಟೇ. ಒಂದು ಏನಂದರೆ, ನಾನು ಈ ಸಿನಿಮಾದಲ್ಲಿ ಮಾಡಿರೋ ಒಂದು ಸಣ್ಣ ಕ್ಯಾರೆಕ್ಟರ್ ಆದ್ರೂ ಒಂದು ಅದ್ಭುತವಾಗಿ ಅದನ್ನು ತೋರಿಸಿದ್ದಾರೆ ನಮ್ಮ ಡೈರೆಕ್ಟ್ರು ಸರ್. ಬಹುಶಃ ನಾನು ತುಂಬ ಸಿನಿಮಾಗಳ ಕೆಲಸ ಮಾಡಿದ್ದೀನಿ, ಆದರೆ ಇಷ್ಟೊಂದು ಹಸಿವಿರೋ ನಿರ್ದೇಶಕರನ್ನು ನೋಡಿದ್ದು ನಾನು ಇದೇ ಫಸ್ಟ್ ಟೈಮು. ತುಂಬ ಅವರಲ್ಲಿ ಏನೋ ಒಂದು ಈ ಜನಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಆಗಿ ಒಂದು ಸಿನಿಮಾ ಇಂಡಸ್ಟ್ರಿಲಿ ಏನಾದರೂ ಒಂದು ಕೊಡಬೇಕು ಅನ್ನೋ ಹಂಬಲ ತುಂಬ ಇದೆ. ಅದು ನಾನು ಪ್ರತಿನಿತ್ಯ ನೋಡ್ತಾನೆ ಇರ್ತೀನಿ. ಯಾಕೆಂದರೆ ಸಿನಿಮಾ ಎಡಿಟಿಂಗ್ ಹಂತದಿಂದ ಹಿಡಿದು ಇಲ್ಲಿವರೆಗೂ ನಾನು ಟಚ್ಚಲ್ಲಿ ಡೈಲಿ ಮಾತಾಡ್ತಾ ಇರ್ತೀವಿ ನಾನು ಸರ್ ಸಿನಿಮಾ ಬಗ್ಗೆ. ತುಂಬ ಖುಷಿ ಆಯಿತು. ನಾನು ಅವತ್ತು ಹೇಳಿದ್ದು ಅಷ್ಟೇ, ಸರ್ ಯಾವಾಗಲೂ ನಿಮ್ಮ ಜೊತೆ ಸಿನಿಮಾ ಕಂಪ್ಲೀಟ್ ಆಗಿ ಬಿಡುಗಡೆ ಆಗೋವರೆಗೂ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿದ್ದೆ. ಹಂಗೇನೆ ಇದ್ದೀನಿ. ಇದನ್ನು ನೋಟ್ ಮಾಡಿಕೊಂಡು ಸುಖೀ ಭಾವ ಮಾಡಿ. ಥ್ಯಾಂಕ್ ಯು. ಇದ್ರಿ ಜಗ್ಗಿ. ಈ ಸಿನಿಮಾದಲ್ಲಿ ನನಗೆ ಬಂದು ನಮ್ಮ ಶ್ರೀಧರ್ ಸರ್ ಅಂತ ಇದ್ರು, ಅವರು ನನಗೆ ಒಂದು ಸಿನಿಮಾದಿಂದ ಪರಿಚಯ ಆಗ್ತಾರೆ. ಅಲ್ಲಿಂದ ಕರೆದು ಈ ಒಂದು ಕ್ಯಾರೆಕ್ಟರ್ನ ನಮ್ಮ ಡೈರೆಕ್ಟರ್ ಸರ್ ಜೊತೆ ಕುತ್ಕೊಂಡು ಮಾತಾಡ್ಬೇಕಾದ್ರೆ ನನಗೇನು ಇಂಪ್ರೆಸ್ ಆಗಿದ್ದು ಅಂತಂದರೆ ಡೈಲಾಗ್ಸ್. ಅಂದರೆ ಇವಾಗಿನ ಜನ್ರೇಷನ್ಗೆ ಏನು ಇಂಪಾರ್ಟೆಂಟ್ ಇರಬೇಕು ಅಂತಂದರೆ ಒಂದೊಂದು ಡೈಲಾಗ್ಸಲ್ಲೂ ತುಂಬ ಚೆನ್ನಾಗಿ, ಅಂದರೆ ಜನಕ್ಕೆ ಎಂಟರ್ಟೈನ್ಮೆಂಟ್ ಆಗೋ ಥರ ತುಂಬ ಚೆನ್ನಾಗಿ ಬರೆದಿದ್ದಾರೆ. ನಾನು ಸರ್ಗೆ ಅದೇ ಯಾವಾಗಲೂ ನಾನು ಸರ್ ಊಟಕ್ಕೆ ಎಲ್ಲ ಪ್ರಾಕ್ಟೀಸ್ಗೆ ಗಿಟೀಸ್ ಎಲ್ಲ ಹೋದಾಗ ಸರ್ರು ನಾನು ಮಾತಾಡ್ಕೊಂಡು ಹೋಗೋ ಟೈಮಲ್ಲಿ ಇಬ್ಬರು ಹಂಗೆ, ಸರ್ ನೀವು ಯಾರನ್ನೂ ಲವ್ ಮಾಡಿಲ್ವಾ ಸರ್ ಅಂತ ನಮ್ಮ ಡೈರೆಕ್ಟರ್ ಸರ್ನ ಕೇಳಿದೆ. ಅದಕ್ಕೆ ಅವರು, ಸರ್ ಸೀಸನ್ ತಕ್ಕನಂಗೆ ರೀಸನ್ ಕೊಡದೆ ಎಲ್ಲ ಹೋಗ್ಬಿಟ್ರು ಸರ್ ಅಂತ ಅವ್ರು ನನಗೆ ಹೇಳ್ತಿದ್ರು. ಸೊ ಸರ್ ಸಖತ್ತಾಗಿದ್ದಲ್ಲ ಸರ್, ಇದನ್ನೆಲ್ಲಾದ್ರೂ ಒಂದು ಸೀನ್ಗೆ ಹಾಕೊಂಬೋದಲ್ಲ ಅಂತ ಸರ್ಗೆ ಹೇಳಿದೆ. ಹಂಗಂದಿದ ತಕ್ಷಣ ಅದು ಮಧ್ಯದಲ್ಲಿ ನೋಡಿ ಹೇಳ್ಬೋದು, ಅದು ಲಾಸ್ಟಲ್ಲಿ ಟೀಸರಲ್ಲಿ ಅದು ಬರುತ್ತೆ. ತುಂಬ ಚೆನ್ನಾಗಿ ಅದ್ಭುತವಾಗಿ ರೈಟಿಂಗು. ನನಗೆ ಸ್ಕ್ರೀನ್ ಪ್ಲೇ ಇನ್ನೊಂದು ವಿಷಯಕ್ಕಿಂತ ನಿಮಗೆ ಡೈಲಾಗ್ಸ್ ಮಾತ್ರ ತುಂಬ ಎಂಟರ್ಟೈನಿಂಗ್ ಆಗಿದೆ, ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಇದರಲ್ಲಿ ನಾನು ಹೀರೋ ಫ್ರೆಂಡ್ ಕ್ಯಾರೆಕ್ಟ್ರು ಮಾಡಿದ್ದೀನಿ. ಸೊ ಅವ್ರ ಜೊತೆನೇ ಟ್ರಾವೆಲ್ ಆಗುತ್ತೆ ನನ್ನ ಕ್ಯಾರೆಕ್ಟ್ರು. ಸೊ ಒಂದು ಒಳ್ಳೆ ಕಾಮಿಡಿಯಾಗಿ ನಿಮ್ಮನ್ನು ನಗಿಸೋಂಥ ಮತ್ತೊಂದು ಪ್ರಯತ್ನ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗಲಿ. ಸುಖಿ ಭವ. ಒಳ್ಳೆ ಬ್ಯೂಟಿಫುಲ್ ಲವ್ ಸ್ಟೋರಿ ವಿತ್ ಲಾಟ್ ಆಫ್ ಎಮೋಷನ್ಸ್ ಇದೆ, ಕಾಮಿಡಿ ಇದೆ, ಫನ್ ಇದೆ. ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನನಗೆ ಆಪರ್ಚುನಿಟಿ ಕೊಟ್ಟ ಸಂತೋಷ್ ಸರ್, ಪ್ರೊಡ್ಯೂಸರ್, ಥ್ಯಾಂಕ್ ಯು ಸರ್. ಆ್ಯಂಡ್ ರಾಜೇಶ್ ಸರ್ ಬಂದು ನಮ್ಮನ್ನ ಎಲ್ಲರೂ ಸ್ಕ್ರೀನ್ ಮೇಲೆ ತೊಗೊಂಡು ಬಂದು ಆ್ಯಂಡ್ ಟ್ರೈಂಗ್ ಟು ಗೆಟ್ ದ ಬೆಸ್ಟ್ ಔಟ್ ಆಫ್ ಅಸ್. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಸರ್. ಆ್ಯಂಡ್ ಮಹೇಂದರ್ ಆ್ಯಂಡ್ ಸಿಮ್ರನ್ ಅವರು ಥ್ರೂ ಔಟ್ ದ ಫಿಲಮ್ ನಮ್ಗೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್, ಬಾಂಡಿಂಗ್ ಇತ್ತು. ನಂಗೆ ತುಂಬ ಖುಷಿ ಇದೆ ಅವ್ರ ಜೊತೆ ವರ್ಕ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು. ರೀಲ್ಸ್ ನಾನೇನು ಅಷ್ಟೊಂದು ಮಾಡ್ತಾ ಇರಲಿಲ್ಲ. ಸೊ ಬಟ್ ಖುಷಿ ಇದೆ. ನನ್ಗೆ ಯಾವಾಗೂ ಚಿಕ್ಕ ಒಂದು ಸ್ಕ್ರೀನಲ್ಲಿ ಇದ್ದು ಇವಾಗ ನನ್ನ ದೊಡ್ಡ ಸ್ಕ್ರೀನಲ್ಲಿ ನಾನು ನೋಡ್ಕೊಳ್ಳೋಕ್ಕೆ ತುಂಬ ಖುಷಿ ಇದೆ, ತುಂಬ ಪ್ರೌಡ್ ಕೂಡ ಇದೆ. ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ ಯು. ಆ್ಯಂಡ್ ನೀವೆಲ್ಲ ಇಲ್ಲಿ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ಗಿವ್ ಯೋರ್ ಬ್ಲೆಸ್ಸಿಂಗ್ಸ್ ಟು ಆಲ್ ಆಫ್ ಅಸ್ ಆ್ಯಂಡ್ ಆಪರ್ಚುನಿಟಿ ಟು ಎಂಟರ್ಟೈನ್ ಯು ಆಲ್ ಇನ್ ಫ್ಯೂಚರ್. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಆಮೇಲೆ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಕ್ಕೆ ಬಂದಿರೋಂಥ ಎಲ್ಲ ಮೀಡಿಯಾದವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಸೊ ಸುಖಿ ಭವ ಸಿನಿಮಾದಲ್ಲಿ ನನಗೆ ಅವಕಾಶ ಸಿಕ್ಕಿದ್ದು ಬಂದು ನಮ್ಮ ಸಂತು ನಾನು ಶಾರ್ಟ್ ಫಿಲಮ್ ಮಾಡಿದ್ವಿ, ಪಲ್ಪಿ ಪರಮೇಶ್ವರಿ ಅಂತ. ಈ ಕ್ಯಾರೆಕ್ಟರ್ ಬೇರೆ ಯಾರೋ ಮಾಡಬೇಕಾಗಿತ್ತು ಅಂತ ರಾಜೇಶ್ ಸರ್ ಹೇಳಿದ್ರು. ಬಟ್ ಆ ಟೈಮಲ್ಲಿ ನಮ್ಮ ಶಾರ್ಟ್ ಫಿಲಮ್ ಚೆನ್ನಾಗಿದ್ದಾಗ ಸಂತು ಮುಂಚೆನೆ ಸಿನಿಮಾ ಮಾಡ್ತಾ ಇದ್ದ ಸುಖಿ ಭವ. ಅವಾಗ ಸರ್ ನೋಡಿ ಇವ್ರನ್ನ ಆ ಕ್ಯಾರೆಕ್ಟರ್ ಮಾಡಿಸ್ಬೋದು ಅಂತ ಕೇಳಿ ಕರೆಸಿ ರಿಹರ್ಸಲ್ ಮಾಡಿಸಿ ಈ ಕ್ಯಾರೆಕ್ಟರ್ ನನಗೆ ಸಿಕ್ಕಿದ್ದು.
ಈ ಸಿನಿಮಾದಲ್ಲಿ ಒಂದು ಕಾಮಿಡಿ ಅಂದ್ರೆ ಇಷ್ಟು ದಿನ ಏನ್ ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ವಲ್ಲ ಆ ತರನೇ ಟ್ರ್ಯಾಕ್ ಹೋಗ್ತಾ ಇದ್ರು, ನಮ್ದೊಂದು ಸಪರೇಟ್ ಟ್ರ್ಯಾಕ್ ಹೋಗ್ತಾ ಇದ್ರು. ನಿಮ್ಗೆ ಕೊನೆ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗ್ತಾರೆ ಜನ. ಅಂದ್ರೆ ಸಿನಿಮಾ ಮುಗಿದ ಮೇಲೂ ಆ ಕಾಡೋ ಅಂತ ಕ್ಯಾರೆಕ್ಟರ್ ನಮ್ದು, ಅದು ಒಳ್ಳೆ ಆಪರ್ಚುನಿಟಿ ಕೊಟ್ಟು ಈ ತರ ಎಮೋಷನಲಿ ಒಂದು ಎಕ್ಸ್ಪೋಸ್, ಅಂದ್ರೆ ನಾನು ಯಾವತ್ತೂ ಎಮೋಷನಲಿ ಅಷ್ಟು ಜಾಸ್ತಿ ಮಾಡಿರ್ಲಿಲ್ಲ. ಸೊ ಅದೊಂದು ಅವಕಾಶ ಕೊಟ್ಟಿದ್ದಕ್ಕೆ ರಾಜೇಶ್ ಸರ್ಗೆ ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ನಂಗೆ ಅನ್ಸೋದು ಅವ್ರಿಗೆ ತುಂಬಾ ಒಳ್ಳೆ ವಿಷನ್ ಇರುವಂತ ಡೈರೆಕ್ಟರ್ ಅವರು. ಅದ್ಭುತವಾಗಿ ಕಥೆನ ಮಾಡುವಂತ ಕೆಪಾಸಿಟಿ ಅವ್ರಿಗೆ 100% ಇದೆ. ಮುಂದಿನ ದಿನಗಳಲ್ಲಿ ಒಳ್ಳೆ ಕಥೆಗಳನ್ನ ಮಾಡ್ತಾರೆ. ಸುಖಿ ಭವನನು ಅದ್ಭುತವಾಗಿ ಬಂದಿದೆ ಸಿನಿಮಾ. ಎಲ್ಲರೂ ಸಪೋರ್ಟ್ ಮಾಡಿ ಥಿಯೇಟರ್ಲ್ಲಿ ಬಂದು ಸಿನಿಮಾ ನೋಡಿ. ಪ್ರೊಡ್ಯೂಸರ್ ಸರ್ ಅವ್ರಿಗೂ ತುಂಬಾ ಒಳ್ಳೆ ವಿಷನ್ ಇದೆ. ಅವ್ರು ನೋಡ್ತಿದ್ರೆ ನಮ್ಗೆ ಅನ್ಸೋದೇನು ತುಂಬಾ ಕಾಮ್ ಆಗಿರ್ತಾರೆ. ಅಂದ್ರೆ ಬೇರೆ ಯಾರೇ ಟೆನ್ಷನ್ ಇದ್ರು ಮೈನ್ ಟೆನ್ಷನ್ ಆಗೋದೇ ಪ್ರೊಡ್ಯೂಸರ್. ಬಟ್ ಈ ಸಿನಿಮಾದಲ್ಲಿ ಬೇರೆ ಎಲ್ಲ ಟೆನ್ಷನ್ ಆಗಿದ್ರು ಕಾಮ್ ಆಗಿರ್ತಿದ್ದು ಪ್ರೊಡ್ಯೂಸರ್ ಮಾತ್ರನೇ ನಾವು ನೋಡ್ದಂಗೆ. ಸೊ ನಮ್ಮ ಸುಖಿ ಭವಗೆ ಎಲ್ಲರೂ ಸಪೋರ್ಟ್ ಮಾಡಿ. February 6th ನಮ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೂ ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ಗಣ್ಯರಿಗೆ ನನ್ನ ಧನ್ಯವಾದಗಳು. ಸುಖಿ ಭವ ಇದು ಕೇವಲ ಒಂದು ಶೀರ್ಷಿಕೆ ಅಲ್ಲ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹಾರೈಸುವ ಹರಕೆ. ನಾನು ಈ ಸಿನಿಮಾ ಅಲ್ಲಿ ವೈಭವ್ ಅನ್ನೋ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಸೊ ವೈಭವ್ ಬಂದು ಒಂದು ನೆಕ್ಸ್ಟ್ ಡೋರ್ ಇಮೇಜ್ ಹೊಂದಿರೋ ಅಂತ ಒಂದು ಕ್ಯಾರೆಕ್ಟ್ರು. ಸೊ ನೀವು ವೈಭವ್ನ ನಿಮ್ಮ ಎಲ್ಲ ಸುತ್ತಮುತ್ತ ನೋಡಿರ್ತೀರ ವೈಭವ್ನ. ಸೊ ಈಸ್ ನಾಟ್ ಸಮ್ ಔಟ್ ಆಫ್ ವರ್ಲ್ಡ್ ಅನ್ನೋ ಒಂದು ಕ್ಯಾರೆಕ್ಟರ್ ಏನಲ್ಲ. ಒಂದು ರೆಗ್ಯುಲರ್ ಬಾಯ್ ಅವ್ರ ತಂದೆ ಪ್ರೀತಿಗೋಸ್ಕರ ಕಾಯ್ತಾ ಇರ್ತಾನೆ. ಸೊ ನನ್ನ ತಂದೆ ಕ್ಯಾರೆಕ್ಟರ್ ಮಾಡಿರೋರು ರವಿಶಂಕರ್ ಗೌಡ ಅವ್ರ ಸರ್ಗೆ ನನ್ನ ಧನ್ಯವಾದಗಳು. ಆ್ಯಂಡ್ ಐ ಬೀನ್ ಸೀಯಿಂಗ್ ಹಿಮ್ ವರ್ಕಿಂಗ್ ಸಿನ್ಸ್ ಲಾಂಗ್. ಆ್ಯಂಡ್ ತುಂಬ ಖುಷಿ ಆಯ್ತು ಅವ್ರ ಜೊತೆ ಕೆಲಸ ಮಾಡಿ. ರವಿ ಸರ್ ಪ್ಲಸ್ ಶೋಭರಾಜ್ ಸರ್, ಹಾಗೆ ನನ್ನ ಎಲ್ಲ ಕೋ ಆ್ಯಕ್ಟರ್ಸು, ನಮ್ಮ ಜಗ್ಗಿ ಸರ್ ಆಗಲಿ, ತುಕಾಲಿ ಸಂತು ಅವರು, ವಿಹಾನ್ಶಿ ಅವರು, ಮತ್ತು ರವಿ ಸರು, ಅನೂಪ್ ಅವರು, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಐ ಆಮ್ ವೆರಿ ಹ್ಯಾಪಿ ವಿತ್ ದ ಕೈಂಡ್ ಆಫ್ ವರ್ಕ್ ಐ ಆಮ್ ಡೂಯಿಂಗ್. ನಂದು ಮೊದಲನೇ ಸಿನಿಮಾ ಆ್ಯಕ್ಚುಲಿ 5 ಅಡಿ 7 ಅಂಗುಲ ಅಂತ. ಇದು ನನ್ನ 2ನೇ ಸಿನಿಮಾ. ಈ ಸಿನಿಮಾಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ನನಗೆ ಎಷ್ಟು ಸಂತೋಷ ಕೊಡುತ್ತೆ ಅಂದರೆ ಈ 4 ಸ್ಟೇಜಲ್ಲಿ ನನ್ನ ಪಾತ್ರ ಬರುತ್ತೆ. ಆ ಪುಟ್ಟು ಮಗುವಾಗಿದ್ದಾಗಿಂದ ಹಿಡಿದು ಕಡೆ ತನಕ ನಾನೊಂದು ಚರ್ಚ್ ಫಾದರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಎಲ್ಲ ಸ್ಟೇಜಲ್ಲೂ ನನ್ನ ಹತ್ರ ಬಂದು ಎಲ್ಲೋ ಒಂದು ಕಡೆ ನಾನೇ ಕೊಡೋ ಸಜೆಷನಿಂದ ಕಥೆಗೊಂದು ತಿರುವು ತಗೊಂಡು ಈ ರೀತಿ ಆಗತ್ತೆ. ಇನ್ನು ಹೆಚ್ಚು ಹೇಳೋದಕ್ಕೆ ನನಗೆ ಅಧಿಕಾರ ಇಲ್ಲ. ಹಾಗಾಗಿ ತುಂಬ ಚೆನ್ನಾಗಿ ಇದೆ. ಮತ್ತು ರಾಜೇಶ್ ಅವ್ರ ಬಗ್ಗೆ ಒಂದು ಮಾತು ಹೇಳಲೇಬೇಕು. ತುಂಬ ಪ್ರಿಪೇರ್ಡ್ ಆಗಿ, ಅವರೇನು ಹೇಳ್ಕೊಳ್ಳಿಲ್ಲ ಜಾಸ್ತಿ, ತುಂಬ ಪ್ಲ್ಯಾನ್ಡ್ ಆಗಿ, ತುಂಬ ಪ್ರಿಪೇರ್ಡ್ ಆಗಿ ಶೂಟಿಂಗ್ ಸ್ಪಾಟಲ್ಲಿ ಯಾವುದೇ ಒಂದು ಚಿಕ್ಕ ಸಂದೇಹನೋ, ಯಾವುದಾದ್ರೂ ಒಂದು ಎಕ್ಸ್ಪ್ರೆಷನಿಂದ ಹಿಡ್ಕೊಂಡು, ಒಂದು ಡೈಲಾಗಿಂದ ಹಿಡ್ಕೊಂಡು ಎಲ್ಲ ವೆಲ್ ಪ್ಲ್ಯಾನ್ಡ್. ಅಲ್ಲಿ ನಾವು ಏನು ಚೇಂಜ್ ಮಾಡ್ಕೊಳ್ಳೋದಕ್ಕೋ ಅಥವಾ ಇನ್ನೇನೋ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲದಿರೋಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿ ಎಲ್ಲ ಸೀನ್ಗಳನ್ನು ಅವರು ಮಾಡಿದ್ದಾರೆ. ಹಾಡುಗಳನ್ನ ನೀವು ಸ್ವತಃ ನೋಡಿದ್ರಿ. ಅದ್ಭುತವಾದ ಲೊಕೇಶನ್ನು, ಮಧುರವಾದ ಗಾಯನ, ತುಂಬ ಚೆನ್ನಾಗಿ ನಟನೆ ಕೂಡ ಕಲಾವಿದರು ಮಾಡಿದ್ದಾರೆ. ಸೊ ರಾಜೇಶ್ ಅವರ ಶ್ರಮಕ್ಕೆ, ಅವ್ರು ಮಾಡಿಕೊಂಡಿರೋ ಪ್ರಿಪ್ರೇಷನ್ಗೆ, ತುಂಬ ದೊಡ್ಡ ಒಬ್ಬ ನಿರ್ದೇಶಕನಾಗೋ ಎಲ್ಲ ಕ್ವಾಲಿಟೀಸ್ ಅವರಲ್ಲಿದೆ ಅನ್ನೋದನ್ನು ನನ್ನ ಒಂದು ಚಿಕ್ಕ ಅನುಭವದಲ್ಲಿ ನಾನು ಶೂಟಿಂಗಲ್ಲಿ ಭಾಗಿಯಾದಾಗ ನಾನು ಗಮನಿಸಿದೆ. ಹಾಗೆ ಸಂತೋಷ್ ಅವರು ಬಿಲ್ಡರ್ ಆಗಿ ಇದ್ದರೂ ಕೂಡ ಸಿನಿಮಾಗೆ ಬಂದಿದ್ದಾರೆ. ಅವ್ರ ಜೊತೆ ನಾನೊಂದು 3-4 ದಿವಸ ಏನು ಸಮಯ ಕಳೆದೆ. ನಿಜಕ್ಕೂ ಅವರಿಗೆ ಒಂದು ಸಣ್ಣ ಯಶಸ್ಸು ಸಿಕ್ಕಿದ್ರೆ ನಿರಂತರವಾಗಿ ಸಿನಿಮಾ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡು ಇನ್ನೂ ದೊಡ್ಡ ಸಿನಿಮಾಗಳನ್ನು ಮಾಡುವಂಥ ಒಂದು ಆಸೆ ಇಟ್ಕೊಂಡಿದ್ದಾರೆ. ವೆರಿ ವೆಲ್ ಪ್ಲ್ಯಾನ್ಡ್ ಪ್ರೊಡ್ಯೂಸರ್. ಯಾವುದೇ ತೊಂದರೆಗಳಲ್ಲಿರಲಿಲ್ಲ. ಶೂಟಿಂಗ್ ಆಗಲಿ, ಆರ್ಟಿಸ್ಟ್ಗಳನ್ನ ನೋಡ್ಕೊಳ್ಳೋದಾಗಲಿ, ಪೇಮೆಂಟ್ಗಳಾಗಲಿ. ಸೊ ಅಷ್ಟು ಪ್ಲ್ಯಾನ್ಡ್. ಏನು ಬಜೆಟ್ಟು ನಮ್ಮ ಕಡೆಯಿಂದ ಎಷ್ಟು ಬೇಕು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು, ಒಂದು ಸ್ಮಾಲ್ ಡೌಟ್ ಇಲ್ಲದೆ ಅಲ್ಲಿ ಎಲ್ಲ ಕೆಲಸಗಳು ನಡೀತಾ ಇತ್ತು. ತುಂಬ ಯುವಕರು ಸೇರಿ ಉತ್ಸಾಹದಿಂದ ಮಾಡಿರೋದ್ರಿಂದ ಪ್ರತಿಫಲ ತುಂಬ ಚೆನ್ನಾಗಿರುತ್ತೆ ಅನ್ನೋ ನಂಬಿಕೆ ನಂದು. ಮತ್ತೊಮ್ಮೆ ರಾಜೇಶ್ ಅವ್ರಿಗೆ ನನಗೂ ಒಂದು ಒಳ್ಳೆ ಪಾತ್ರನ ಕೊಟ್ಟು
ಈ ತಂಡದಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಂತೋಷ್ ಅವರಿಗೆ ವಂದಿಸ್ತಾ, ನೀವು ನಿಮ್ಮ ಕೈಯಲ್ಲಿ ಸಾಕಷ್ಟಿದೆ. ಅಂದರೆ ಫಸ್ಟು ಎತ್ತಿ ಹಿಡಿಯೋರು ನೀವು, ಆಮೇಲೆ ನಾವು ಮಾಡಿರೋ ಪ್ರಯತ್ನ ಜನಗಳು ಒಪ್ಕೊಂಡ್ರೆ ಅದು ಮುಂದಕ್ಕೆ ಸಾಗುತ್ತೆ. ಆದರೆ ಆ ಮೊದಲನೇ ಮೆಟ್ಟಲನ್ನ ಹಚ್ಚೋರು ನೀವು. ದಯವಿಟ್ಟು ನಿಮ್ಮ ಒಂದು ಸಹಕಾರ, ನಿಮ್ಮ ಮೆಚ್ಚುಗೆ ಮಾತುಗಳು ನಮಗೆ ಸಿಗಬೇಕು. ಚಿತ್ರ ಯಶಸ್ವಿ ಆಗಬೇಕು.